ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಹಳ ಚರ್ಚೆ ಆಗ್ತಿರುವಂತಹ ವ್ಯಕ್ತಿ ಅಂದ್ರೆ ಮಲ್ಲಿಕಾರ್ಜುನ ಮುತ್ಯ. ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ, ಆದ್ರೆ ಆ ಭಾಗದ ಜನ ಮುತ್ಯ ಎನ್ನುವ ರೀತಿಯಲ್ಲಿ ಕರೀತಾರೆ. ಹೀಗಾಗಿ ಪೂರ್ತಿ ಹೆಸರು ಮಲ್ಲಿಕಾರ್ಜುನ ಮುತ್ಯ. ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಜನ ಕುತೂಹಲ ಇರುತ್ತೆ, ಏನಿದು ಪ್ರಕರಣ, ಈ ವ್ಯಕ್ತಿ ಯಾರು ಎನ್ನುವ ರೀತಿಯಲ್ಲಿ. ಮಲ್ಲಿಕಾರ್ಜುನ ಮುತ್ಯ ಅಂದಾಗ ಸೋಷಿಯಲ್ ಮೀಡಿಯಾವನ್ನ ಬಳಸುವಂತ ಒಂದಷ್ಟು ಮಂದಿ ಗೊತ್ತಿರಬಹುದು ಅಂದ್ಕೊಳ್ತೀನಿ. ಹಿಂದೆ ನಾನೇ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿದಾಗ ಈ ವ್ಯಕ್ತಿ ಹೋಗುವ ಸಂದರ್ಭದಲ್ಲಿ ನೋಡೋಕ್ಕೆ ಜಾಸ್ತಿ ವಯಸ್ಸಾದ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ವಯಸ್ಸು 24ರಿಂದ 25 ಆಸುಪಾಸು. ನನಗೆ ಆಶ್ಚರ್ಯ ಆಗೋದು, ಯಾಕೆ ಈ ಥರ ಜನ ಹಿಂದೆ ಮುಗಿ ಬೀಳ್ತಾರೆ. ಆ ವ್ಯಕ್ತಿ ಕಾರಲ್ಲಿ ಹೋಗ್ತಾ ಇದ್ರು, ಒಂದಷ್ಟು ಕಾರ್ಗಳು ಫಾಲೋ ಮಾಡ್ಕೊಂಡು ಬರೋದು. ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ಜನ ಅಡ್ಡ ಹಾಕೋದು, ಕೈ ಹಿಡ್ಕೊಳ್ಳೋದು ಅಥವಾ ಭಕ್ತಿ ತೋರಿಸೋದು, ಅವ್ರು ಹೋಗುವಾಗ ಎಲ್ಲ ಕಾಲಿಗೆ ಅಡ್ಡ ಬೀಳೋದು. ನನಗೆ ಬಹಳ ಕುತೂಹಲ ಇತ್ತು, ಯಾರು ಇವರು, ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಾರೆ ಅಂತ. ಆನಂತರ ತಿಳ್ಕೊಂಡಾಗ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ನನಗೆ ಆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಈಗ ಮತ್ತೊಮ್ಮೆ ಆ ವ್ಯಕ್ತಿ ಸುದ್ದಿಯಲ್ಲಿ ಇದ್ದಾರೆ. ಮೊದಲಿಗೆ ಏನಿದು ಪ್ರಕರಣ ಅನ್ನೋದನ್ನು ಹೇಳಿ, ಅದಾದ ಬಳಿಕ ಈ ಮಲ್ಲಿಕಾರ್ಜುನ ಮುತ್ಯ ಯಾರು ಎನ್ನುವಂಥ ವಿಚಾರಕ್ಕೆ ಬರೋಣ. ತಿಳ್ಕೊಳ್ಳೇಬೇಕು ಅಂತಿಲ್ಲ, ನಿಮ್ಮಲ್ಲಿ ಒಂದಷ್ಟು ಜನ ಕುತೂಹಲ ಇರಬಹುದು ಎನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬಂಧುಗಳೇ, ಈ ಪ್ರಕರಣ ಏನು ಅಂದ್ರೆ, ಈ ಮಲ್ಲಿಕಾರ್ಜುನ ಮುತ್ಯ ಒಂದು ಮಠದ ಪೀಠಾಧಿಪತಿ. ಆಗಾಗ ತನ್ನ ಭಕ್ತರನ್ನ ಭೇಟಿ ಆಗ್ತಾರಂತೆ. ಒಂದು ಭಕ್ತ ಸಮೂಹವೂ ಕೂಡ ಇದೆಯಂತೆ. ಅದು ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ. ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಬಿಡಿ, ಯಾಕಂದ್ರೆ ಇನ್ನೊಬ್ಬರ ನಂಬಿಕೆಗೆ ಧಕ್ಕೆ ತರುವಂತ ಕೆಲಸವನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಅದು ಅವರ ನಂಬಿಕೆ, ಅವರ ಭಕ್ತಿ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ನಾನು ಅದ್ರ ಬಗ್ಗೆ ನಾನು ಯಾವುದೇ ಮಾತನ್ನು ಹೇಳಕ್ ಹೋಗಲ್ಲ. ಒಟ್ಟಾರೆಯಾಗಿ ಭಕ್ತರು ಬರ್ತಾರಂತೆ, ಭೇಟಿ ಆಗ್ತಾರಂತೆ, ಅವ್ರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಕಳೀತಾರಂತೆ. ಇಂಥದ್ದೆಲ್ಲವೂ ಕೂಡ ಇರುತ್ತೆ. ಮೊನ್ನೆ ಏನಾಗಿದೆ ಅಂದ್ರೆ, ಫೆಬ್ರವರಿ 19ನೇ ತಾರೀಕು ಈ ಆಂಧ್ರ ಮೂಲದ ಒಂದು ಕುಟುಂಬ ಬಂದಿದೆ. 7ರಿಂದ 8 ಜನ ಆ ಕುಟುಂಬದಲ್ಲಿ ಇದ್ರಂತೆ. ಅದರಲ್ಲಿ ಓರ್ವ ಬಾಲಕಿ, ಅವಳ ವಯಸ್ಸು 6ರಿಂದ 7 ಆಸುಪಾಸು. ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದಂತ ಹುಡುಗಿ ಆಕೆ. ಆ ಹುಡುಗಿಯನ್ನ ಮಲ್ಲಿಕಾರ್ಜುನ ಮುತ್ಯ ತುಂಬಾ ಸಲುಗೆಯಿಂದ ಮಾತನಾಡಿಸಿದ್ದಾರೆ. ನಾನೇನೋ ಅವರಲ್ಲಿ ಕೆಟ್ಟ ಇಂಟೆನ್ಷನ್ ಇತ್ತು ಮತ್ತೊಂದು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದಾದ ಬಳಿಕ ನಾನು ಒಂದಷ್ಟು ವಿಡಿಯೋಸ್ಗಳನ್ನ ಸರ್ಚ್ ಮಾಡಿದೆ. ತುಂಬ ಮಕ್ಕಳ ಹತ್ರ ಹಾಗೆ ನಡ್ಕೊಂಡಿದ್ದಾರೆ. ಅಂದ್ರೆ ಬರೀ ಹೆಣ್ಮಕ್ಳು ಅಂತಲ್ಲ, ಆ ವಯಸ್ಸಿನ ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರ ಜೊತೆಗೂ ಕೂಡ ಅದೇ ರೀತಿಯಾಗಿ ವರ್ತನೆಯನ್ನು ತೋರಿದ್ದಾರೆ, ಅಥವಾ ಅದೇ ರೀತಿಯಾಗಿ ಸಲುಗೆಯಿಂದ ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಏನೋ ಬೇರೆ ಇಂಟೆನ್ಷನ್ ಇತ್ತು, ಇನ್ನೊಂದು ನಾವು ಈ ಹಂತದಲ್ಲಿ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ನನಗೆ. ಇತ್ತೋ ಇಲ್ವೋ, ನಾವಂತೂ ಅದನ್ನ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರಲ್ಲಿ ಕಂಡು ಬಂದಿದ್ದೇನಪ್ಪ ಅಂದ್ರೆ, ಆ ಹೆಣ್ಣು ಮಗಳೇ ಯಾಕೋ ಸ್ವಲ್ಪ ಒಂಥರ ಬೇರೆ ರೀತಿಯಲ್ಲಿ, ಅಂದ್ರೆ ಕಂಫರ್ಟಬಲ್ ಫೀಲ್ ಆಗ್ತಿರ್ಲಿಲ್ಲ ಹೆಣ್ಮಗಳಿಗೆ. ಏನೋ ಒಂದು ರೀತಿ ಕಸಿವಿಸಿ ಆಗ್ತಿತ್ತು, ಏನೋ ಒಂದು ರೀತಿಯಲ್ಲಿ ಹಿಂಸೆ ಆಗ್ತಾ ಇತ್ತು. ಅವ್ರು ಮಲ್ಲಿಕಾರ್ಜುನ ಮುತ್ಯ ಹಿಡ್ಕೊಳಕ್ ಹೋದ ಸಂದರ್ಭದಲ್ಲಿ ಆಕೆ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ಲು. ಒಂದು ರೀತಿಯಲ್ಲಿ ಆ ರೀತಿಯಾಗಿ ಆಕೆಗಂತೂ ಭಾವನೆ ಆಗ್ತಾ ಇತ್ತು. ಅಂದ್ರೆ ಆಕೆ ವಯಸ್ಸು ಆ ರೀತಿಯಾಗಿ ಕಂಫರ್ಟಬಲ್ ಫೀಲ್ ಆಗದೆ ಇರೋ ರೀತಿಯಲ್ಲಿ ಮಾಡ್ತಾ ಇತ್ತು, ಅಥವಾ ಏನೋ ಗೊತ್ತಿಲ್ಲ. ಆಕೆ ಮನಸ್ಸಿನಲ್ಲಿ ಇರೋದನ್ನು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ, ಗೊತ್ತಿಲ್ಲ ಆಕೆ ಏನ್ ಅನಿಸ್ತಾ ಇತ್ತು ಅಂತ ಹೇಳಿ. ಆದ್ರೆ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದ್ದ ರೀತಿಯಲ್ಲಿ ಹಾಗಿತ್ತು. ಅಂದ್ರೆ ಎರಡು ವಿಚಾರ ಇಲ್ಲಿ. ಮಲ್ಲಿಕಾರ್ಜುನ ಮುತ್ಯಾಗೆ ಆ ಇಂಟೆನ್ಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಪೊಲೀಸ್ ತನಿಖೆ ನಂತರವೇ ಎಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಇನ್ನು ಈ ಹೆಣ್ಮಗಳು ಅಂತ ಬಂದಾಗ, ಆಕೆಗೆ ನಿಜವಾಗ್ಲೂ ಹಿಂಸೆ ಅನಿಸಿತ್ತು ಅದು ಕೂಡ ಗೊತ್ತಿಲ್ಲ. ಆದ್ರೆ ಆಕೆಯ ಮುಖಭಾವವನ್ನು ನೋಡಿದಾಗ ಮಾತ್ರ ಅನಿಸ್ತಾ ಇತ್ತು ಆಕೆಗೆ ಏನೋ ಒಂದು ರೀತಿಯಲ್ಲಿ ಹಿಂಸೆ ಅನಿಸ್ತಾ ಇದೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆಗೆ ಅಂಥದ್ದಾಯ್ತಾ ಅಲ್ಲಿ. ಅವರೊಂದಷ್ಟು ಹೊತ್ತುಗಳ ಕಾಲ ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡುವಂಥ ಪ್ರಯತ್ನವನ್ನು ಪಡ್ತಾರೆ. ಅದಾದ ಬಳಿಕ ಆಕೆಯನ್ನು ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾರೆ. ಆಕೆ ಜೊತೆಗೆ ತುಂಬ ಹೊತ್ತುಗಳ ಕಾಲ ಸಲುಗೆಯಿಂದ ವರ್ತನೆಯನ್ನು ತೋರ್ತಾರೆ. ಅದಾದ ಬಳಿಕ ಏನ್ ಮಾಡ್ತಾರೆ, ಆಕೆಯ ಪೋಷಕರೇ ಅದನ್ನು ವಿಡಿಯೋ ಮಾಡ್ಕೊಳ್ತಾರೆ. ಪೋಷಕರಿಗೆ ಒಂದು ರೀತಿಯಲ್ಲಿ ಖುಷಿ, ಮಲ್ಲಿಕಾರ್ಜುನ ಮುತ್ಯ ನಮ್ಮ ಮಗಳ ಜೊತೆಗೆ ಹಿಂಗಿದ್ರು, ಮಲ್ಲಿಕಾರ್ಜುನ ಮುತ್ಯ ನಮ್ಮ ಮಗಳನ್ನ ಹಿಂಗೆ ಮಾತಾಡಿಸಿದ್ರು ಎನ್ನುವ ರೀತಿಯಲ್ಲಿ. ಅವರಿಗೇನೋ ಅದು ಖುಷಿ ಅಂತೆ, ಅಭಿಮಾನ ಅಂತೆ, ಪ್ರೀತಿ ಅಂತೆ, ಗೌರವ ಅಂತೆ, ಭಕ್ತಿ ಅಂತೆ. ಅದು ಕೂಡ ಅವರಿಗೆ ಬಿಟ್ಟಂತ ವಿಚಾರ. ವಿಡಿಯೋವನ್ನ ಮಾಡ್ಕೊಂಡ್ರ. ವಿಡಿಯೋ ಮಾಡ್ಕೊಂಡು ಆದ ಬಳಿಕ ಇದನ್ನ ಜನರಿಗೂ ತೋರಿಸ್ಬೇಕು, ನಮ್ಮ ಭಾಗದವರಿಗೂ ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಿಬಿಡ್ತಾರೆ. ಆರಂಭದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ, ಏನೂ ಕೂಡ ಇಲ್ಲ. ನೋಡ್ತಾ ಇದ್ದ ಹಾಗೆ ವಿಡಿಯೋ ವಿಪರೀತ ವೈರಲ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ನೋಡಿ, ಓರ್ವ ವ್ಯಕ್ತಿ ಪೀಠಾಧಿಪತಿ ಅಂತ ಹೇಳ್ಕೊಳ್ತಿದ್ದಾನೆ, ಓರ್ವ ಸ್ವಾಮೀಜಿ ಅಂತ ಹೇಳ್ಕೊಳ್ತಿದ್ದಾರೆ. ಆದ್ರೆ ಈ ವ್ಯಕ್ತಿ ಮಾಡ್ತಿರುವಂತ ಕೆಲಸ ನೋಡಿ, ಓರ್ವ ಹೆಣ್ಣು ಮಗಳ ಜೊತೆಗೆ ತುಂಬಾ ಸಲುಗೆಯಿಂದ ವರ್ತನೆಯನ್ನು ತೋರ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ, ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಆಗ್ಲೂ ಎರಡು ರೀತಿಯಂತ ಚರ್ಚೆ ನಡೀತಾ ಇತ್ತು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಗಮನಿಸಿದ್ದೆ. ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಇರುವಂತವ್ರು ಹೇಳ್ತಾ ಇರೋದು, ಇಲ್ಲ ವ್ಯಕ್ತಿ ಎಲ್ಲರ ಜೊತೆಗೂ ಹೀಗೆ ವರ್ತನೆ ತೋರ್ತಾರೆ, ಎಲ್ಲರ ಜೊತೆಗೂ ಹೀಗೆ ಸಲುಗೆಯಿಂದ ಇರ್ತಾರೆ, ಅವ್ರ ಹತ್ರ ಬೇರೆ ಕೆಟ್ಟ ಉದ್ದೇಶ ಅಂತದೇನು ಕೂಡ ಇರಲಿಲ್ಲ ಅಂತ. ಇನ್ನೊಂದು ಗುಂಪಿನ ವಾದ ಏನಪ್ಪ ಅಂದ್ರೆ, ಇಲ್ಲ ಓರ್ವ ಹೆಣ್ಣು ಮಗಳ ಜೊತೆಗೆ ಅತ್ಯಂತ ಸಲುಗೆಯಿಂದ ವರ್ತನೆ ತೋರಿದ್ದಾರೆ, ಇದು ಯಾವ ಕಾರಣಕ್ಕೂ ಸರಿಯಲ್ಲ, ಆ ವ್ಯಕ್ತಿಯ ವಿರುದ್ಧ ಕ್ರಮ ಆಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಒತ್ತಾಯಿಸ್ತಾರೆ. ನೋಡ್ತಾ ಇದ್ದ ಹಾಗೆ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ.
ಅದಾದ ಬಳಿಕ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ದೂರು ದಾಖಲಾಗುತ್ತೆ. ಅಂದ್ರೆ ಹುಡುಗಿ ತಂದೆ ತಾಯಿ ಹೋಗಿ ದೂರನ್ನ ಕೊಡೋದಿಲ್ಲ. ಹುಡುಗಿ ತಂದೆ ತಾಯಿ ಈಗಲೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಸಮರ್ಥನೆಗಳಿದ್ದಾರೆ ಅಥವಾ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಇದ್ದಾರೆ. ಅವರು ಈ ಕ್ಷಣಕ್ಕೂ ಕೂಡ ಆಕ್ಷೇಪ ಇನ್ನೊಂದೇನೋ ಅವರು ತೋರ್ತಾ ಇಲ್ಲ. ಅದರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಯಾವಾಗ ವಿಡಿಯೋ ವೈರಲ್ ಆಗ್ಬಿಡುತ್ತೋ ಮಕ್ಕಳ ಹಕ್ಕುಗಳ ಆಯೋಗದವರು ಅವರೊಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಗೋಗಿ ಪೊಲೀಸ್ ಠಾಣೆ ಅಂತ ಇದೆ ಶಾಪುರ ಭಾಗದಲ್ಲಿ. ಆ ಗೋಗಿ ಪೊಲೀಸ್ ಠಾಣೆಗೂ ಕೂಡ ಸೂಚನೆಯನ್ನು ಕೊಡ್ತಾರೆ, ನೋಡಿ ಇದಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನು ದಾಖಲಿಸಿಕೊಳ್ಳಿ, FIR ಆಗಬೇಕು ಎನ್ನುವ ರೀತಿಯಲ್ಲಿ. ಅಂತಿಮವಾಗಿ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ. BNS ಅಡಿಯಲ್ಲಿ ಈಗ FIR ಕೂಡ ಆಗಿದೆ. ಮುಂದಿನ ಪ್ರಕ್ರಿಯೆಗಳು ಅಂದ್ರೆ ಮಲ್ಲಿಕಾರ್ಜುನ ಮುತ್ಯಾಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ನೋಟಿಸ್ ಅನ್ನ ರಿಸೀವ್ ಮಾಡಿಲ್ವಂತೆ. ಮಲ್ಲಿಕಾರ್ಜುನ ಮುತ್ಯ ಪೊಲೀಸರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಂತೆ. ಆದ್ರೆ ನಿನ್ನೆ ಒಂದು ಖಾಸಗಿ ವಾಹಿನಿಯವರು ಮಾತನಾಡಿಸಿದಾಗ ಮಲ್ಲಿಕಾರ್ಜುನ ಮುತ್ಯ ಹೇಳಿದಂದ್ರೆ, ನನ್ನ ಮಗಳ ಸಮಾನ ಆಕೆ, ನಾನು ಎಲ್ಲರ ಜೊತೆಗೂ ಹಾಗೆ ಇರ್ತೀನಿ, ಹಾಗೆ ಮಾಡಿದ್ದು ಕೂಡ ತಪ್ಪ, ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ, ಈ ರೀತಿಯಾಗಿ ಮಲ್ಲಿಕಾರ್ಜುನ ಮುತ್ಯ ಪ್ರತಿಕ್ರಿಯೆ ಕೊಟ್ಟಿದ್ರು. ಆದ್ರೆ ಇವತ್ತು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಪೊಲೀಸ್ ನೋಟಿಸ್ ಕೂಡ ರಿಸೀವ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ವಂತೆ. ಅದೇ ಮುಂದಿನ ಪ್ರಕ್ರಿಯೆ ಅದೇ, ಪೊಲೀಸ್ ನೋಟಿಸ್ಗೆ ಉತ್ತರ ಕೊಡಬೇಕಾಗತ್ತೆ. ನೋಟಿಸ್ಗೆ ಏನಾದರೂ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಬಟ್ ಅಷ್ಟೆಲ್ಲ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಅನ್ಸುತ್ತೆ. ಈಗ ತಾನೇ ನೋಡ್ತಾ ಇದ್ದೆ, ಯಾರೋ ಒಬ್ರು MLC ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರ ಹೆಸರು ಹಾಳು ಮಾಡುವಂತ ಪ್ರಯತ್ನ, ಇಲ್ಲೇನೋ ಷಡ್ಯಂತ್ರ ಆಗಿದೆ, ಇಲ್ಲೇನೋ ಬೇರೆ ಇದೆ, ಈ ರೀತಿಯಲ್ಲೂ ಕೂಡ ವಾದವನ್ನ ಮಾಡ್ತಿದ್ದಾರೆ. ಇದು ಪ್ರಕರಣ. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ತಂದೆ ತಾಯಿ ದೂರು ಕೊಟ್ಟಿದ್ದಲ್ಲ, ಈಗ ತಂದೆ ತಾಯಿ ಯಾರು ವಿಡಿಯೋವನ್ನ ವೈರಲ್ ಮಾಡಿದ್ರು ಅಥವಾ ಇದ್ರ ಹಿಂದೆ ಬೇರೆ ಏನೋ ಮಾಡ್ತಿದ್ದಾರೆ ಅನ್ನೋ ಡೌಟ್ ಬಂದಿತ್ತು, ಅವ್ರ ವಿರುದ್ಧ ಅವರೇ ಹೋಗಿ ಈಗ SP ಕಚೇರಿ ದೂರನ್ನ ಕೊಡ್ತಾರಂತೆ. ಅಂದ್ರೆ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ. ಒಟ್ಟಾರೆಯಾಗಿ ಮಕ್ಕಳ ಹಕ್ಕುಗಳ ಆಯೋಗ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಅವರು FIRಗೆ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಗೋಗಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇದು ಪ್ರಕರಣ. ಸರಿ ತಪ್ಪು ಗೊತ್ತಿಲ್ಲ, ಈ ಹಂತಕ್ಕೆ ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಇದು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನಾ ಈ ಕ್ಷಣಕ್ಕೆ ಹೇಳಕ್ ಹೋಗಲ್ಲ. ಓಕೆ, ಈ ಮಲ್ಲಿಕಾರ್ಜುನ ಮುತ್ಯ ಯಾರು ಅನ್ನೋದನ್ನ ಗಮನಿಸೋಣ. ಮೊದಲಿಗೆ ವಿಪರೀತ ವೈರಲ್ ಆಗಿದ್ದು ಯಾವಾಗ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಜನ ಗೊತ್ತಿತ್ತು. ಆದ್ರೆ ಈ ಭಾಗ ಗೊತ್ತಾಗಿದ್ದು ಯಾವಾಗ ಅಂದ್ರೆ, ನಾನು ನೆನಪಿರುವ ಹಾಗೆ ಚಿಂಚನ್ಸೂರು ಅನ್ಸುತ್ತೆ, ಹಿರಿಯ ನಾಯಕ, ಅವರೊಂದ್ಸತಿ ಇದೇ ಮುತ್ಯ ಜೊತೆಗೆ ಮಾತನಾಡುವಾಗ, ಮುತ್ಯ ನಿಮ್ಮ ಕಾಲಿಗೆ ಬೀಳ್ತೀನಿ, ಅಡ್ಡ ಬಿದ್ದು ಬಿಡ್ತೀನಿ, ನನಗೆ ಗೆಲ್ಸ್ಕೊಡಿ, ಹಾಗೆ ಹೀಗೆ ಎನ್ನುವಂತ ಮಾತನ್ನು ಹೇಳಿದ್ರು. ಆ ಆಡಿಯೋ ಅಂತೂ ವಿಪರೀತ ವೈರಲ್ ಆಗಿಬಿಟ್ಟಿತ್ತು. ಆಗ ತುಂಬಾ ಜನ ಪ್ರಶ್ನೆ ಮಾಡಿದ್ರು, ಆ ಚಿಕ್ಕ ಹುಡುಗನ ಅಥವಾ ಆ ವಯಸ್ಸಿನ ವ್ಯಕ್ತಿಗೆ ಹೋಗಿ ಇಷ್ಟು ವಯಸ್ಸಾಗಿರುವಂತ ಚಿಂಚನ್ಸೂರು ಕಾಲಿಗೆ ಬೀಳ್ತೀನಿ ಅಡ್ಡ ಬೀಳ್ತೀನಿ ಅಂತ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ರೀತಿಯಲ್ಲಿ ಅಂಥದ್ದೆಲ್ಲ ಆಗಿತ್ತು ಬಿಡಿ. ಓಕೆ, ಈಗ ಯಾರು ಏನು ಎತ್ತ ಅಂತ ನೋಡ್ತಾ ಹೋಗೋದಾದ್ರೆ, ಇವರು ಮೂಲತಃ ಯಾದಗಿರಿ ಭಾಗದವರು. ಯಾದಗಿರಿಯ ಶಹಪುರದ ಸಗರ ಗ್ರಾಮ ಅಂತ ಇದೆ, ಅಲ್ಲಿ ಮಹಲ್ ರೋಜಾದ ಚಾಂಗ್ದೇವ್ ಮಠ ಅಂತ ಇದೆ. ಆ ಮಠದ ಪೀಠಾಧಿಪತಿ ಈ ಮಲ್ಲಿಕಾರ್ಜುನ ಮುತ್ಯ. ಇವರ ತಂದೆ ಅಲೈ ದೇವರು ಅಂತ ಇದ್ರು. ಅವರು ಪ್ರವಚನ ಎಲ್ಲ ಹೇಳೋರಂತೆ ಜನರಿಗೆ, ಒಳ್ಳೇದಾಗ್ಲಿ ಹಂಗೆ ಹಿಂಗೆ ಅಂತ ಒಂದು ಪ್ರವಚನ ಹೇಳೋರಂತೆ. ಮುಂಚೆ ಏನು ಮಠ ಗಿಟ ಅಂತ ಅಷ್ಟು ದೊಡ್ಡದಾಗಂಥದ್ದೇನು ಕೂಡ ಇರಲಿಲ್ಲ. ಅದಾದ ಬಳಿಕ ಅಲೈ ದೇವರ ಹತ್ಯೆ ಆಗತ್ತೆ. ಹತ್ಯೆ ಆದಂಥ ಕಾರಣಕ್ಕಾಗಿ ಮುಂಚೆ ಇದ್ದಂಥ ಒಂದು ಸಾಮಾನ್ಯ ಮಠ ಅಂತ ಇತ್ತಲ್ಲ, ಆ ಮಠಕ್ಕೆ ಪೀಠಾಧಿಪತಿ ಆಗೋದು ಈ ಮಲ್ಲಿಕಾರ್ಜುನ ಮುತ್ಯ. ಈ ಮಲ್ಲಿಕಾರ್ಜುನ ಮುತ್ಯ ಪೀಠಾಧಿಪತಿ ಆದ್ಮೇಲೆ ಮಠ ವಿಪರೀತ ಇಂಪ್ರೂವ್ ಆಗೋದಕ್ಕೆ ಶುರುವಾಗುತ್ತಂತೆ. ಕಾರಣ ಜನರ ನಂಬಿಕೆ ಏನಂದ್ರೆ, ಆ ಭಾಗದ್ದು ಜನರ ಮನಸ್ಸಿನ ಒಳಗಡೆ ಏನಿದೆ ಅದನ್ನು ಹೇಳ್ತಾರೆ ಅನ್ನೋದು ಜನರ ನಂಬಿಕೆ ಅಂತೆ. ಏನೋ ಅವ್ರವ್ರಿಗೆ ಬಿಟ್ಟಂತ ನಂಬಿಕೆ ಜನರಿಗೆ ಹಾಗೆ ಅನ್ಸೋಕೆ ಶುರುವಾಯ್ತಂತೆ. ಹೀಗಾಗಿ ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ, ಇನ್ನೊಬ್ರು ಬಾಯಿಂದ ಮತ್ತೊಬ್ರು ಬಾಯಿಗೆ ಹರಡ್ತಾ ಮಲ್ಲಿಕಾರ್ಜುನ ಇದ್ದಿದ್ದು ಮಲ್ಲಿಕಾರ್ಜುನ ಮುತ್ಯ ಆಗಿಬಿಡ್ತಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಪವಾಡ ಪುರುಷ ಅಂತ ಹೇಳಿ ಜನ ಹೊತ್ತು ಮೆರೆಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ತೆಲಂಗಾಣ ಆ ಕಡೆಯೂ ಕೂಡ ಭಕ್ತರು ಶುರುವಾಗ್ಬಿಡ್ತಾರೆ. ನಮ್ಮ ಕರ್ನಾಟಕ ಅಂತ ತೆಗೆದುಕೊಂಡಾಗ ಯಾದಗಿರಿ, ಕಲಬುರಗಿ, ವಿಜಯಪುರ ಈ ಭಾಗದಲ್ಲೆಲ್ಲ ಭಕ್ತರು ಇದ್ದಾರಂತೆ. ಸಾಕಷ್ಟು ಜನ ಇವರನ್ನ ಬೆಂಬಲಿಸುವಂಥವ್ರು, ಇವರನ್ನ ಫಾಲೋ ಮಾಡುವಂಥವ್ರು ತುಂಬಾನೇ ಜನ ಇದ್ದಾರಂತೆ. ಇದು ಮಲ್ಲಿಕಾರ್ಜುನ ಮುತ್ಯ ಚುಟುಕಾದಂಥ ಹಿನ್ನೆಲೆ. ಸದ್ಯಕ್ಕಂತೂ ಅವ್ರು ಎಲ್ಲೇ ಹೋದ್ರು ಜನ ಸೇರ್ತಾರೆ, ಎಲ್ಲೇ ಹೋದ್ರು ಜನ ಫಾಲೋ ಮಾಡ್ತಾರೆ, ಜನ ಖಾಲಿ ಬೀಳ್ತಾರೆ. ಇಂಥದ್ದು ಮಾತ್ರ ನಮಗೆ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಇನ್ನು ಅಲ್ಲಿ ಹೋದಂಥವ್ರಿಗೆ ಗೊತ್ತು ಏನು ಅಸಲಿ ವಿಚಾರ ಇತ್ತ ಅಂತೇಳಿ. ಅದ್ರ ಆಚೆಗೆ ನಾನು ಕೇಳ್ಪಟ್ಟಿರುವ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಮುತ್ಯ ಬೇರೆಯವ್ರಿಗೇನೋ ಹಾರ್ಮ್ ಮಾಡಲ್ಲ ಅಂತ. ಅಂದರೆ ದೇವರ ಹೆಸರಲ್ಲಿ ಅಥವಾ ಮಠದ ಹೆಸರಲ್ಲಿ ದುಡ್ಡು ಪೀಕೋದಾಗ್ಲಿ ಅಥವಾ ಹಣ ಸಂಗ್ರಹಿಸೋದಾಗ್ಲಿ ಅಥವಾ ನೀವಿಷ್ಟು ದೇಣಿಗೆ ಕೊಡಬೇಕು, ಇಷ್ಟು ಕಾಣಿಕೆ ಹಾಕಬೇಕು ಅಂಥದ್ದೇನೋ ಕೇಳಲ್ಲ ಅಂತ ಒಂದು ಮಾಹಿತಿ ಇದೆ. ಅನ್ನದಾನ, ಜನರಿಗೆ ಒಂದಷ್ಟು ಊಟ ಹಾಕೋದು ಅಂಥದ್ದು ಮಾಡ್ತಾರಂತೆ, ಬಂದವರಿಗೆ ಒಳ್ಳೆ ಮಾತನ್ನ ಹೇಳಿ ಕಳಿಸ್ತಾರಂತೆ. ಇಂಥದ್ದೊಂದಷ್ಟು ಕೇಳ್ಪಟ್ಟಿದ್ದೆ ನಾನು. ಅದಕ್ಕೆ ಸಂಬಂಧಪಟ್ಟ ಆ ಭಾಗದವರೊಬ್ಬರನ್ನ ಕೇಳಿದೆ ಏನು ಎತ್ತ ಅಂದಾಗ ಅವ್ರು ಇಷ್ಟು ಮಾಹಿತಿಯನ್ನು ಕೊಟ್ಟರು. ಯಾರಿಗೂ ಕೆಟ್ಟದಂತೂ ಮಾಡಲ್ಲ ಅಂತ ಹೇಳಿ. ಕೆಟ್ಟದ್ದು ಮಾಡಿಲ್ಲ ಅಂದಮೇಲೆ ಬಿಡಿ, ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಜನರ ನಂಬಿಕೆ, ನಾವು ಜನರಿಗೆ ಏನಾದರೂ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಯಾದಗಿರಿ ಭಾಗದ ಜನ ಇವ್ರನ್ನ ಫಾಲೋ ಮಾಡ್ತಿದ್ದಾರೆ, ಇದು ಅವ್ರಿಗೆ ಬಿಟ್ಟಂತ ವಿಚಾರ. ಇದು ಮಲ್ಲಿಕಾರ್ಜುನ ಮುತ್ಯ ಪ್ರಕರಣ, ಹಾಗೆ ಅವರ ಹಿನ್ನೆಲೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.